ಹಲೋ ಸ್ಟೂಡೆಂಟ್ಸ್, ಸ್ಕ್ರೀನ್ ಮೇಲೆ ನಿಮ್ಗೊಂದು ಕಾಣಿಸ್ತಿದೆ ಬೋರ್ಡ್ನಿಂದ ಅಫಿಷಿಯಲ್ ಆಗಿ ರಿಲೀಸ್ ಆಗಿರುವಂಥದ್ದು ಒಂದು ಕ್ಯಾಲೆಂಡರ್ ಆಫ್ ಇವೆಂಟ್ಸು. ಸೊ ಬೋತ್ ಫಾರ್ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಇಲ್ಲಿ ಕ್ಯಾಲೆಂಡರ್ ಆಫ್ ಇವೆಂಟ್ಸ್ನ ರಿಲೀಸ್ ಮಾಡಿತ್ತು ಬೋರ್ಡು. ನಾನು ಇವಾಗ ಪರ್ಟಿಕ್ಯುಲರ್ ಆಗಿ ಸೆಕೆಂಡ್ ಇಯರ್ದನ್ನು ನಿಮಗೆ ಸ್ಕ್ರೀನ್ ಮೇಲೆ ಫೋಕಸ್ ಮಾಡಿದ್ದೀನಿ. ಇದರಲ್ಲಿ ನಮಗೆ ತಿಳ್ಕೊಳ್ಬೇಕಾಗಿರುವಂಥ ಒಂದು ಇಂಪಾರ್ಟೆಂಟ್ ಮಾಹಿತಿ ಇದೆ. ಮೊದಲನೇ ಸೀರಿಯಲ್ ನಂಬರ್ನಲ್ಲಿ ನಮಗೊಂದು ಇನ್ಫಾರ್ಮೇಷನ್ ಇದೆ. ಡೇಟ್ ಆಫ್ ಕಮೆನ್ಸ್ಮೆಂಟ್ ಆಫ್ ಡಿ ಫಾರ್ಮ್ ಪಾರ್ಟ್ 2 ಕ್ಲಾಸಸ್ 11 ಫೆಬ್ರವರಿ. ಓಕೆ, ಸೊ ನಮ್ಮ ಅಪ್ಕಮಿಂಗ್ ಎಕ್ಸಾಮಿನೇಷನ್ಸ್ ಬಗ್ಗೆ ಈ ಒಂದು ಪರ್ಟಿಕ್ಯುಲರ್ ಪಾರ್ಟು ಇನ್ಫಾರ್ಮೇಷನ್ ಕೊಡ್ತಾ ಇದೆ. 11 ಫೆಬ್ರವರಿ ಒಳಗಡೆ ನಮ್ಮ ಅಪ್ಕಮಿಂಗ್ ಫೈನಲ್ ಎಕ್ಸಾಮಿನೇಷನ್ಸ್ ಆಗುತ್ತೆ ಅಂತ ಹೇಳಿ. ಸೊ ಎನಿವೇ ಎಲ್ರಿಗೂ ಗೊತ್ತಿರೋಂಥ ವಿಚಾರ, ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಎರಡೂ ಎಕ್ಸಾಮಿನೇಷನ್ಸ್ ಒಟ್ಟಿಗೆ ನಡೆಯುತ್ತೆ ಅಂತ ಹೇಳಿ. ಸೊ 11 ಫೆಬ್ರವರಿ ಒಳಗಡೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗುತ್ತೆ. ಐ ಥಿಂಕ್ ಬೋತ್ ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್ಸ್ ಅಷ್ಟೊಳಗಡೆ ಮುಗಿಯುವಂಥದ್ದು ಇರುತ್ತೆ. ಸೊ ನಾನು ಈಗಾಗಲೇ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ ಜಾನ್ವರಿನಲ್ಲೇ ಎಕ್ಸಾಮಿನೇಷನ್ ನಡೆಯುತ್ತೆ ಅಂತ ಹೇಳಿ. ಸೊ ಅದಕ್ಕೆ ಇನ್ನೊಂದು ಪ್ರೂಫ್ ಸಿಕ್ಕಿದೆ. ಹಾಗೆಯೇ ನಮಗೆ ಬೇರೆ ಕಡೆಯಿಂದ ಬಂದಿರೋ ಸೋರ್ಸ್ನ ಪ್ರಕಾರ ಬೋರ್ಡ್ನವರು ಜಾನ್ವರಿನಲ್ಲೇ ಮಾಡಬೇಕು ಅನ್ನೋ ಒಂದು ನಿರ್ಧಾರ ಮಾಡಿದ್ದಾರೆ. ಅದಕ್ಕೆ ಫೋರ್ಸ್ಫುಲಿ ಒಂದು ಕೋರ್ಟ್ನಿಂದ ಆದೇಶ ಕೂಡ ಇದೆ ಅಂತ ಹೇಳಿ ಒಂದು ರೂಮರ್ ಇದೆ. ಎನಿವೇ ಇಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಫೋಕಸ್ ಮಾಡಬೇಕಾಗಿರೋದು ಜಾನ್ವರಿನಲ್ಲಿ ಆಗುತ್ತೆ ಅಂತ ಹೇಳಿ. ಅದೊಂದನ್ನು ಮಾತ್ರ ನೀವು ಇವಾಗ ತಲೆಯಲ್ಲಿಟ್ಕೊಂಡು ನಿಮ್ಮ ಪ್ರಿಪ್ರೇಷನ್ಸ್ನ ಸ್ಟಾರ್ಟ್ ಮಾಡಿ. ಸೊ ಯಾರ್ಯಾರು ಪ್ರಿಪೇರ್ ಇನ್ನೂ ಹೆಚ್ಚಿನದಾಗಿ ಮಾಡಬೇಕು ಅಂತಿದ್ದೀರಿ, ಇವರು ಪಾಸ್ ಆಗಲಿಕ್ಕೆ ಭಾಳಷ್ಟು ಕಷ್ಟಪಡ್ತಾ ಇದ್ದೀರಿ, ಎಲ್ರಿಗೂ ಕೂಡ ನಮ್ಮ ಕಡೆಯಿಂದ ಸಹ ಇದ್ದೇ ಇರುತ್ತೆ. ತುಂಬ ಮುಖ್ಯವಾಗಿ ಇಂಪಾರ್ಟೆಂಟ್ ಕ್ವಶನ್ಸ್ನೆಲ್ಲ ಒಂದು ಕಡೆ ಹಾಕಿ ತುಂಬ ಕಷ್ಟ ಬೇದ ಅನಾಲಿಸಿಸ್ ಮಾಡಿ ಬರೋವಂಥ ಕ್ವಶನ್ಸ್ನೆಲ್ಲ ಪಿಕಪ್ ಮಾಡಿ ಅದಕ್ಕೆ ಬ್ಯೂಟಿಫುಲ್ಲಾಗಿ ಆನ್ಸರ್ಸ್ನು ಕೂಡ ಹಾಕಿ ಒಂದು ವಂಡರ್ಫುಲ್ ಪ್ಯಾಕೇಜ್ನ ಮಾಡಿದ್ದೀವಿ. ಅದರಿಂದ ನಿಮಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಈ ವಿಡಿಯೋನ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಆ ಲಿಂಕ್ ಸಿಗುತ್ತೆ. ಒಂದು ವೇಳೆ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದರೆ ಬಯೋದಲ್ಲಿ ಆ ಲಿಂಕ್ ಸಿಗುತ್ತೆ. ಸ್ಟಡಿ ಮೆಟೀರಿಯಲ್ ಅಂತ ಲಿಂಕ್ ಮೇಲೆ ಹೆಸರಿರುತ್ತೆ. ಜಸ್ಟ್ ಕ್ಲಿಕ್ ಮಾಡಿ ಅದರಲ್ಲಿ ನಾವು ಕೇಳುವಂಥ ಇನ್ಫಾರ್ಮೇಷನ್ ನಮಗೆ ಸಬ್ಮಿಟ್ ಮಾಡಿ. ನಿಮಗೆ ಬೇಕಾಗಿರುವಂಥ ಹೆಲ್ಪು ನಿಮಗೆ ನಾವು ತಲುಪಿಸ್ತೀವಿ. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.